ರಾಷ್ಟ್ರ ಕ್ರಾಂತಿ ನ್ಯೂಸ್ಗೆ ಸ್ವಾಗತ. ರಾಜ್ಯರೋಷವಾಗಿ ಧೂಮಪಾನದಲ್ಲಿ ತೊಡಗಿದ ಕಾಲೇಜು ವಿದ್ಯಾರ್ಥಿಗಳು. ತಿಪಟೂರು ನಗರದ ಸರ್ಕಾರಿ ಬಾಲಕರ ಪದವಿ ಪೂರ್ವ ಕಾಲೇಜು ವಿಭಾಗದ ವಿದ್ಯಾರ್ಥಿನಿಯರು ರಾಜ್ಯರೋಷವಾಗಿ ಧೂಮಪಾನದಲ್ಲಿ ತೊಡಗಿರುವ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಭಾರೀ ಚರ್ಚೆಗೆ ಗ್ರಾಸವಾಗಿದ್ದು, ವಿದ್ಯಾರ್ಥಿನಿಯರ ಈ ಅಸಭ್ಯ ವರ್ತನೆ ಸಮಾಜದ ಪ್ರತಿಯೊಬ್ಬ ಹೆಣ್ಣು ಮಕ್ಕಳ ಪರಿಸ್ಥಿತಿ ಯಾವ ಹಂತದಲ್ಲಿ ಇದೆ ಎನ್ನುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂದರೆ ತಪ್ಪಾಗಲಾರದು. ನಗರದ ಸರ್ಕಾರಿ ಬಾಲಕರ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳು ಕಲ್ಪತರು ಕ್ರೀಡಾಂಗಣದಲ್ಲಿ ಸಾಮೂಹಿಕವಾಗಿ ಧೂಮಪಾನದಲ್ಲಿ ತೊಡಗಿರುವ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ವಿದ್ಯಾರ್ಥಿನಿಯರ ಈ ನಡೆಗೆ ಭಾರೀ ಆಕ್ರೋಶ ವ್ಯಕ್ತವಾಗಿದೆ. ಕಾಲೇಜಿನ ಸಮವಸ್ತ್ರದಲ್ಲಿ ಸಿಗರೇಟ್ ಸೇತಾ ಇರುವ ಈ ವಿದ್ಯಾರ್ಥಿನಿಯರು ಕಾಲೇಜು ಕೇವಲ ಮೀಟರ್ಗಳ ಅಂತರದಲ್ಲಿ ಇರುವುದು ಕಾಣಬಹುದು. ಗಿಡ ನೀರು ಹಾಕಿನಿ, ಗೊಬ್ಬರ ಹಾಕಿನಿ, ಎಳೆಯ ಬಿಗ್ಗೆ ಬಾಲ ಜನ ಪೆಟ್ರೋಲ್ ಹಾಕ್ಸಿ ಕಬ್ಲಿಗೆ ಹೋಗೋಣ. ನನ್ನೇ ಬಂದೇ ಅಲ್ಲ, ನಾನು ಟಿಪ್ಟೂರ್ಗೆ ಬಂದಿಲ್ಲ, ಇವತ್ತೇ ಬಂದಿರೋದು. ಕೇಳಿ ಜನನ ನಾಗರಾಜ್, ರಾಷ್ಟ್ರ ಕ್ರಾಂತಿ ನ್ಯೂಸ್. ನಾವು ನಿಮ್ಮೊಂದಿಗೆ ತಿಪಟೂರು. ರಾಷ್ಟ್ರ ಕ್ರಾಂತಿ ನ್ಯೂಸ್ಗೆ ಸ್ವಾಗತ. ರಾಜ್ಯರೋಷವಾಗಿ ಧೂಮಪಾನದಲ್ಲಿ ತೊಡಗಿದ ಕಾಲೇಜು ವಿದ್ಯಾರ್ಥಿಗಳು. ತಿಪಟೂರು ನಗರದ ಸರ್ಕಾರಿ ಬಾಲಕರ ಪದವಿ ಪೂರ್ವ ಕಾಲೇಜು ವಿಭಾಗದ ವಿದ್ಯಾರ್ಥಿನಿಯರು ರಾಜ್ಯರೋಷವಾಗಿ ಧೂಮಪಾನದಲ್ಲಿ ತೊಡಗಿರುವ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಭಾರೀ ಚರ್ಚೆಗೆ ಗ್ರಾಸವಾಗಿದ್ದು, ವಿದ್ಯಾರ್ಥಿನಿಯರ ಈ ಅಸಭ್ಯ ವರ್ತನೆ ಸಮಾಜದ ಪ್ರತಿಯೊಬ್ಬ ಹೆಣ್ಣು ಮಕ್ಕಳ ಪರಿಸ್ಥಿತಿ ಯಾವ ಹಂತದಲ್ಲಿ ಇದೆ ಎನ್ನುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂದರೆ ತಪ್ಪಾಗಲಾರದು. ನಗರದ ಸರ್ಕಾರಿ ಬಾಲಕರ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳು ಕಲ್ಪತರು ಕ್ರೀಡಾಂಗಣದಲ್ಲಿ ಸಾಮೂಹಿಕವಾಗಿ ಧೂಮಪಾನದಲ್ಲಿ ತೊಡಗಿರುವ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ವಿದ್ಯಾರ್ಥಿನಿಯರ ಈ ನಡೆಗೆ ಭಾರೀ ಆಕ್ರೋಶ ವ್ಯಕ್ತವಾಗಿದೆ. ಕಾಲೇಜಿನ ಸಮವಸ್ತ್ರದಲ್ಲಿ ಸಿಗರೇಟ್ ಸೇತಾ ಇರುವ ಈ ವಿದ್ಯಾರ್ಥಿನಿಯರು ಕಾಲೇಜು ಕೇವಲ ಮೀಟರ್ಗಳ ಅಂತರದಲ್ಲಿ ಇರುವುದು ಕಾಣಬಹುದು. ಗಿಡ ನೀರು ಹಾಕಿನಿ, ಗೊಬ್ಬರ ಹಾಕಿನಿ, ಎಳೆಯ ಬಿಗ್ಗೆ ಬಾಲ ಜನ ಪೆಟ್ರೋಲ್ ಹಾಕ್ಸಿ ಕಬ್ಲಿಗೆ ಹೋಗೋಣ. ನನ್ನೇ ಬಂದೇ ಅಲ್ಲ, ನಾನು ಟಿಪ್ಟೂರ್ಗೆ ಬಂದಿಲ್ಲ, ಇವತ್ತೇ ಬಂದಿರೋದು. ಕೇಳಿ ಜನನ ನಾಗರಾಜ್, ರಾಷ್ಟ್ರ ಕ್ರಾಂತಿ ನ್ಯೂಸ್. ನಾವು ನಿಮ್ಮೊಂದಿಗೆ ತಿಪಟೂರು.